ನನ್ ಗಂಡನ್ ಮನೆಯವ್ರು ಬಾಳ ಒಳ್ಳೆಯವ್ರಿ. ಅಲ್ಲ ನನಗ ಬ್ಯಾರೆ ಮನೆ ಬಂದಿನಂತ ಅನಿಸ್ವಲ್ದು ಒಟ್ಟ. ಇನ್ನ ನಮ್ಮ ಯಜಮಾನ್ರ ಅಂತೂ ಅವ್ರ ಅಮ್ಮನ್ ಮಾತು ಒಟ್ಟ ಕೇಳೋದಿಲ್ರಿ. ಫುಲ್ ನನ್ನ ಕಂಟ್ರೋಲ್ನಾಗ ಅದಾರ. ಈಕಿ ಬ್ಯಾರೆ ಮನೆಯಿಂದ ಬಂದಾಳ, ನಾನು ಈಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಂತ ನನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟಾರ. ನಮ್ಮ ಅತ್ತಿ ಮಾವ ಅಂತೂ ಕೇಳಬೇಡ್ರಿ. ಈ ಹೂವಿನ ಪೊಕಳಿ ಇರ್ತೈತಲ್ಲ ಅದಿನ್ನ ಒಂದ್ ಸ್ವಲ್ಪ ಹಾರ್ಡ್ ಆಗ್ಬೋದು, ಆದ್ರ ಅವ್ರ ಅದಾರಲ್ಲ ಯಪ್ಪ ಬಾಳ ಅಂದ್ರ ಬಾಳ ಮೃದು ಸ್ವಭಾವದವ್ರಿ. ನಾನೇ ಅಂತೂ ನನ್ನ ಫ್ರೆಂಡ್ ಇದ್ದಂಗ. ನಾ ಏನ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದ್ರು ಅದನ್ನ ದೊಡ್ಡದಾಗಿ ಮಾಡ್ಲಾರ್ದ ಆ ಮ್ಯಾಟ್ರನ್ನ ಅಲ್ಲೇ ಹಾಕ್ಬಿಡ್ತಾಳ. ಈ ನಮ್ಮ ಮನಿ ವಿಷಯದಾಗ ನಂದು ಒಂದ್ ಅಕ್ಕಿ ಕಾಳು ಇರ್ಲಿ ಅಂತ ಯಾವತ್ತೂ ಮುಗ್ ತೋರ್ಸೋದಿಲ್ಲ ನೋಡ್ರಿ. ಈಗ ನನಗೆ ಹೆಂಗ ಅನ್ಸಾತೈತಂದ್ರಿ, ಎಷ್ಟ್ ಜನ್ಮ ಪುಣ್ಯ ಮಾಡಿನೇನೋ ಈ ಮನಿ ಸೊಸಿ ಆಗಿ ಬರಾಕ ಅಂಡ್ ಇಂತ ಒಳ್ಳೆ ಅತ್ತಿ ಸಿಗಾಕ. ಅಲ್ಲ ನಾ ಬಂದಾಗಿಂದ ಅವ್ರಿಗೆ ಹೋಗ್ಬೇಕು ಮಗಳ ದಳನ್ನುದ ಮಾಡ್ಬಿಡ್ತಾರ. ಯಾವಾಗ್ಲೂ ಸೊಸಿ 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 ಅಂತಂದು ಮಂದಿಗೆಲ್ಲಾನು ಬಾಳ್ ಚಲೋ ಸೊಸಿ ಸಿಕ್ಕಾಡ್ರಿ, ಬಾಳ್ ಚಲೋ ಸೊಸಿ ಸಿಕ್ಕಾಡ್ರಿ ಅಂತ ಹೇಳ್ಕೊಂಡ್ ಅಡ್ಡಾಡ್ತಿರ್ತಾರ್ರಿ. ಮಗಳ ಜೋಡಿ ತಾಸ್ಗಟ್ಲೆ ಮಾತಾಡಿದ್ರು ಒಂದ್ ಸರಿನು ಮಗ ಸೊಸಿ ಬಗ್ಗೆ ಗಾಸಿಪ್ಸ್ ಒಟ್ಟ ಮಾಡುದಿಲ್ರಿ, ಆಡ್ಕೊಳ್ಳೋದು ಇದು ಏನು ನಾತ್ರ ನೋಡೇ ಇಲ್ಲ ಇನ್ನೂವರೆಗೂ. ಹಾ ಕರೆನ ರೀ. ಐ ಆಮ್ ಸೋ ಲಕ್ಕಿ ಅಂಡ್ ಐ ಆಮ್ ಸೋ ಹ್ಯಾಪಿ. ಬರಿ ಒಳ್ಳು ಅರ್ಥ ಆಯ್ತು ಅನ್ಸುತ್ತೆ.